ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾವು ಮ್ಯಾಕ್ಸ್ ಹೀಪ್ ಯೂಸಿಂಗ್ ಮ್ಯಾಕ್ಸ್ ಹೀಪ್ನ ಮೆಥಡ್ನ ಯೂಸ್ ಮಾಡಿ ಹೇಗಪ್ಪ ಕೊಟ್ಟಿರೋ ವ್ಯಾಲ್ಯೂಸ್ನ ಅಸೆಂಡಿಂಗ್ ಆರ್ಡರಲ್ಲಿ ಸಾರ್ಟಿಂಗ್ ಮಾಡೋದಂತೇಳಿ ಡಿಸ್ಕಸ್ ಮಾಡಿದ್ವಿ. ಆದರೆ ಒಂದೊಂದು ಟೈಮ್ ಅವರು ಎಕ್ಸಾಮ್ನಲ್ಲಿ ಮ್ಯಾಕ್ಸ್ ಹೀಪ್ ಅಂತಲೂ ಕೇಳ್ಬೋದು, EP5 ಮೆಥಡ್ ಅಂತಲೂ ಕೇಳ್ಬೋದು. ಸೊ ಇವತ್ತು ನಾವು EP5 ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಕೊಟ್ಟಿರೋ ವ್ಯಾಲ್ಯೂಸ್ 15, 5, 20, 1, 17, 10, 30 ಇವು ಕೊಟ್ಟಿರೋ ವ್ಯಾಲ್ಯೂಸ್. ಇವನ್ನ ಯೂಸ್ ಮಾಡಿ ಹೇಗಪ್ಪ ನಾವು ಹೀಪ್ ಸಾರ್ಟ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡೋದು ಅಂತೇಳಿ ಡಿಸ್ಕಸ್ ಮಾಡೋಣ. ಅಂದರೆ ಆ ವ್ಯಾಲ್ಯೂಸ್ನ ಅಸೆಂಡಿಂಗ್ ಆರ್ಡರಲ್ಲಿ ಹೇಗೆ ಅರೇಂಜ್ ಮಾಡೋದು ಅಂತೇಳಿ ಡಿಸ್ಕಸ್ ಮಾಡೋಣ. ಮೊದಲಾಗಿ ಕೊಟ್ಟಿರೋ ವ್ಯಾಲ್ಯೂ 15 ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡಿರಿ. ಸೊ 15 5 ಲೆಫ್ಟಿಗೆ ಬರುತ್ತೆ, ಅಂದರೆ 5. ನೆಕ್ಸ್ಟ್ ಕಂಪ್ಲೀಟ್ ಬೈನರಿ ಪ್ರೋಸೆಸ್ಸಿಂದ ಇದನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಕಂಪ್ಲೀಟ್ ಬೈನರಿ ಪ್ರೋಸೆಸ್ ಏನಪ್ಪ ಅಂತಂದರೆ ಲಾಸ್ಟ್ ಲೀಫ್ ನೋಡ್ಸ್ ಯಾವಾಗಲೂ ಎಕ್ಸೆಪ್ಟ್ ಲಾಸ್ಟ್ ಲೀಫ್ ನೋಡ್ಸು ಎಲ್ಲ ಏನಾಗುತ್ತೆ ವ್ಯಾಲ್ಯೂಸು ಲೆವೆಲ್ ವೈಸ್ ಇರುತ್ತೆ, ಓಕೆನಾ. ನೆಕ್ಸ್ಟ್ ಲೆವೆಲ್ ವೈಸ್ ಹೇಗಪ್ಪ ಕನ್ಸ್ಟ್ರಕ್ಟ್ ಮಾಡೋದು ಅಂತಂದರೆ ಫಸ್ಟ್ ಲೆಫ್ಟ್ ಸಬ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡಿ ರೈಟ್ ಸಬ್ ಟ್ರೀ, ಅಂದರೆ ಪ್ರತಿಯೊಂದು ಎಲಿಮೆಂಟ್ಗೂ ಲೆಫ್ಟ್ ಕನ್ಸ್ಟ್ರಕ್ಟ್ ಮಾಡಿದ ನಂತರ ರೈಟ್ ಕನ್ಸ್ಟ್ರಕ್ಟ್ ಮಾಡಲೇಬೇಕು. ಅದು ಕಂಪ್ಲೀಟ್ ಬೈನರಿ ಪ್ರೋಸೆಸ್. ನೆಕ್ಸ್ಟ್ 20ನ ಇನ್ಸರ್ಟ್ ಮಾಡಿದ್ವಿ ರೈಟ್ ಸಬ್ ಟ್ರೀಗೆ. ನೆಕ್ಸ್ಟ್ 15ಗೆ 1 ಮತ್ತು 17ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ನೆಕ್ಸ್ಟ್ 20ಗೆ 10 ಮತ್ತು 30ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಈಗ ಲಾಸ್ಟ್ ಮ್ಯಾಕ್ಸ್ ಹೀಪಲ್ಲಿ ನೋಡಬೇಕಾದ್ರೆ ನಾವು ಒಂದೊಂದೇ ಎಲಿಮೆಂಟ್ನ ಚೆಕ್ ಮಾಡಿ ಇದರಲ್ಲಿ ಬಿಗ್ ಯಾವುದಿದೆ ಅಂತೇಳಿ ರಿಪ್ಲೇಸ್ ಮಾಡ್ತೀವಿ. ಬಟ್ ಇದರಲ್ಲಿ ಹಾಗಲ್ಲ. ಇದರಲ್ಲಿ ಒಂದು ಫಾರ್ಮುಲಾ ಇದೆ, n/2 + 1 to n ಅಂತ ಒಂದು ಫಾರ್ಮುಲಾ ಇದೆ. ಹಾಗಂದ್ರೆ ಏನಪ್ಪ ಅಂತಂದರೆ ಟೋಟಲ್ n ಆಫ್ ಇಂಡೆಕ್ಸ್ ಎಷ್ಟಿದೆ? 7 ಇದೆ. 7/2 ಎಷ್ಟು? 3/5. 3/5 ಅಪ್ರಾಕ್ಸಿಮೇಟ್ಲಿ 3 ಅಂತ ತೊಗೊಳ್ಳಿ. +1 ಎಷ್ಟು? 4. 4 to n ಅಂದರೆ ಎಷ್ಟು? 7. 4 to 7 ಏನಾಗುತ್ತೆ? ಆಲ್ರೆಡಿ ಹೀಪ್, ಅಂದರೆ ಹ್ಯಾವಿಂಗ್ ಇಟ್ ಸೆಲ್ಫ್ ಎ ಮ್ಯಾಕ್ಸ್ ಹೀಪ್. ಮೀನ್ಸ್ 1, 17, 10, 13 ಆರ್ ದ ಲೀಫ್ ನೋಡ್ಸ್. ಸೊ ಲೀಫ್ ನೋಡ್ಸ್ ಆರ್ ಇಟ್ ಸೆಲ್ಫ್ ಆಸ್ ಎ ಮ್ಯಾಕ್ಸ್ ಹೀಪ್. ನೆಕ್ಸ್ಟ್ EP5 ಮೆಥಡನ್ನು ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಇವು 4 ನಾವು ಮ್ಯಾಕ್ಸ್ ಹೀಪ್ ಅಂತೇಳಿ ಇಟ್ ಸೆಲ್ಫ್ ಮ್ಯಾಕ್ಸ್ ಹೀಪ್ ಅಂತೇಳಿ ಕನ್ಸಿಡರ್ ಮಾಡಿದ್ವಿ. ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಲೆಫ್ಟ್ ಸಬ್ ಟ್ರೀಲಿ ಚೆಕ್ ಮಾಡೋಣ. 5, 1, 17 ಇದರಲ್ಲಿ ಏನಿದೆ? 5 ವ್ಯಾಲ್ಯೂ 17ಗಿಂತ ಚಿಕ್ಕಿದೆ. ಸೊ ಅವಾಗ ನಾವೇನು ಮಾಡಬೇಕು? ಸ್ವ್ಯಾಪ್ ಮಾಡಬೇಕು. ಮೊದಲು ಇದರಲ್ಲಿ ನೋಡಿ 5 ವ್ಯಾಲ್ಯೂನ 17ಗೆ ಸ್ವ್ಯಾಪ್ ಮಾಡಬೇಕು. ಆವಾಗ ನಮಗೆ ಈ ಥರ ಟ್ರೀ ಕನ್ಸ್ಟ್ರಕ್ಟ್ ಆಗುತ್ತೆ. ನೋಡಿ 5ಯಲ್ಲಿ 17 ಸ್ವ್ಯಾಪ್ ಆಗಿದೆ, 17ನಲ್ಲಿ 5 ಸ್ವ್ಯಾಪ್ ಆಗಿದೆ. ಸೊ ಇದು ನಮಗೆ ಸಿಕ್ಕಂಥ ಅರೇ ವ್ಯಾಲ್ಯೂ ವಿತ್ ಟ್ರೀ ವ್ಯಾಲ್ಯೂ. ನೆಕ್ಸ್ಟ್ ಇದರಲ್ಲಿ ಅಂದರೆ ರೈಟ್ ಸಬ್ ಟ್ರೀಲಿ ಚೆಕ್ ಮಾಡೋಣ. ಇದರಲ್ಲಿ ಸೊ ನೋಡಿದಾಗೆ ರೈಟ್ ಟ್ರೀಯಲ್ಲಿ ಎಲ್ಲ ಕರೆಕ್ಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಫಸ್ಟು ಲೆಫ್ಟ್ ಸಬ್ ಟ್ರೇ, ರೈಟ್ ಸಬ್ ಟ್ರೇ, ಆಮೇಲೆ ನಂತರ ಹೋಲ್ ಟ್ರೀನ ಕಂಪೇರ್ ಮಾಡಬೇಕು. ಇದರಲ್ಲಿ ಏನಪ್ಪ ಅಂತಂದರೆ 17, 30, 15 ಅಂದರೆ ಇದರಲ್ಲಿ 15 ಏನಾಗುತ್ತೆ? 17ಗಿಂತನೂ ಚಿಕ್ಕಿದೆ. ಸೊ 30ಗಿಂತನೂ ಚಿಕ್ಕಿದೆ. ಸೊ ಇವೆರಡರಲ್ಲಿ ಯಾವುದಪ್ಪ ಆಯ್ಕೆ ಮಾಡೋದಂದರೆ ಯಾವುದು ಲಾರ್ಜೆಸ್ಟ್ ಇದೆ ಅದನ್ನ ಆಯ್ಕೆ ಮಾಡಬೇಕು. ಸೊ ಲಾರ್ಜೆಸ್ಟ್ ಏನಾಗುತ್ತೆ ಇಲ್ಲಿ ಅಪ್ಲೈ ಮಾಡಿದ ತಕ್ಷಣ ನಮಗೆ ಈ ಟ್ರೀ ದೊರೆಯುತ್ತೆ. ನೆಕ್ಸ್ಟ್ ಮತ್ತೆ ಚೆಕ್ ಮಾಡಬೇಕು, ಇದರಲ್ಲಿ ಏನಾದರೂ ಚಿಲ್ಡ್ರನ್ ನೋಡ್ಕಿನ ಚಿಕ್ಕದಿದೆ ಇಲ್ಲ ಅಂತೇಳಿ ಚೆಕ್ ಮಾಡಬೇಕು. ನೆಕ್ಸ್ಟ್ ಚಿಕ್ಕದಿದೆ ಇಲ್ಲ ಅಂತ ಚೆಕ್ ಮಾಡಿ ನಂತರ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡಬೇಕು. ಸೊ ಇದರಲ್ಲಿ 30, 17, 15 ಕರೆಕ್ಟ್ ಇದೆ. 1, 5, 17 ಇದನ್ನು ಕರೆಕ್ಟ್ ಇದೆ. ಇಲ್ಲಿ ಏನಾಗುತ್ತಪ್ಪ ಅಂದರೆ 10, 20, 15 ಅಂದರೆ ಇಲ್ಲಿ 20 ಏನಾಗುತ್ತೆ 15ಕಿಂತ ದೊಡ್ಡದಾಗುತ್ತೆ ವ್ಯಾಲ್ಯೂ. ಸೊ ಅದಕ್ಕೆ ಏನು ಮಾಡಬೇಕು? ಸ್ವ್ಯಾಪ್ ಮಾಡಬೇಕು. ನೋಡಿ ಇಲ್ಲಿ 20 ಮತ್ತು 15 ಇವೆರಡನ್ನ ಸ್ವಾಪ್ ಮಾಡಬೇಕು. ನೋಡಿ 20 ವ್ಯಾಲ್ಯೂಗೆ 15 ಸ್ವ್ಯಾಪ್ ಆಗಿದೆ, 15 ವ್ಯಾಲ್ಯೂಗೆ 20 ಸಬ್ಸ್ಕ್ರೈಬ್.